ಯಾವಾಗಲೂ ಓದ್ತಾ ಇರುವಾಗ ಒಂದು ವಿಶೇಷವಾದ ನಕ್ಷತ್ರ, ತುಂಬ ಬೆಳಕಿರುವ ದೊಡ್ಡ ನಕ್ಷತ್ರ ಅವ್ರಿಗೆ ಆಕಾಶದಲ್ಲಿ ಕಾಣಿಸ್ಕೊಳ್ತು. ಆವಾಗ ಅವ್ರಿಗೆ ಆಶ್ಚರ್ಯ ಆಯಿತು, ಏನಪ್ಪ ಇದು, ಯಾವತ್ತೂ ನಾವು ನೋಡಿಲ್ಲ ಈ ನಕ್ಷತ್ರ, ಹೊಸದಾಗಿ ಕಾಣ್ತಾ ಇದೆಯಲ್ಲ, ಅಷ್ಟು ದೊಡ್ಡದಾಗಿ ಬ್ರೈಟಾಗಿ, ಏನೋ ಒಂದು ಇದೆ ಇದರಲ್ಲಿ, ರಹಸ್ಯ ಇದೆ ಅಂಥೇಳಿ ಅವ್ರು ದೊಡ್ಡ ದೊಡ್ಡ ಗ್ರಂಥಗಳೆಲ್ಲ ತೆಗೆದು ಅವರು ಓದ್ತಾ ಇರುವಾಗ ಒಂದು ಜ್ಞಾನ ಅವರಿಗೆ ಬಂತು, ಒಂದು ತಿಳುವಳಿಕೆ ಬಂತು. ಏನಂದರೆ ಈ ನಕ್ಷತ್ರ ಒಂದು ಸತ್ಯವನ್ನು ಸೂಚಿಸ್ತಾ ಇದೆ. ಅದೇನೆಂದರೆ, ಒಂದು ರಾಜಾದಿರಾಜನು ಈ ಲೋಕಕ್ಕೆ ಹುಟ್ಟಿ ಬರ್ತಾನೆ, ಆತನು ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿ ಬರ್ತಾ ಇದ್ದಾನೆ ಅಂತೇಳಿ ಅವ್ರಿಗೆ ಆಶ್ಚರ್ಯ ಆಯಿತು. ಅಯ್ಯೋ, ನಮಗೆ ರಾಜರಿದ್ದಾರೆ, ಹೇರೋದ ರಾಜ ಇದ್ದಾನೆ, ಬೇರೆ ಬೇರೆ ದೇಶಗಳ ರಾಜರಿದ್ದಾರೆ, ಈಗ ಯಾರಪ್ಪ ಅಷ್ಟು ದೊಡ್ಡ ರಾಜ, ರಾಜಾದಿರಾಜ, ಎಲ್ಲ ರಾಜಗಳಿಗಿಂತ ಒಂದು ದೊಡ್ಡ ರಾಜ, ಇವ್ರು ಯಾರಿರ್ಬೋದು, ಕಂಡಿಡಿಯೋಣ ಬಾ ಅಂಥೇಳಿ ಎಲ್ಲರೂ ಅವ್ರ ಮೂಟೆ ಎಲ್ಲ ಹಾಕಿ, ಬಟ್ಟೆ, ಅವ್ರದ್ದು ನೀರು, ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಒಂಟೆ ಮೇಲೆ ಹತ್ತಿ ಅವರು ಪ್ರಯಾಣ ಮಾಡ್ತಾರೆ. ಆ ನಕ್ಷತ್ರವನ್ನೇ ನೋಡಿಕೊಂಡು, ನೋಡಿ ಅಲ್ಲಿ 3 ಚಿತ್ರದಲ್ಲಿ ಕಾಣುತ್ತೆ ಅಲ್ವಾ, 3 ಒಂಟೆಗಳು ಇಲ್ಲಿ ಹೋಗ್ತಾ ಇರೋದು, ಹಂಗೆ ಹೋಗ್ತಾ 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 ಇರುವಾಗ, ಅನೇಕ ತಿಂಗಳು ಪ್ರಯಾಣ ಮಾಡ್ತಾ ಇರುವಾಗ ಆ ನಕ್ಷತ್ರ ಹಾಗೇ ಅಲ್ಲಿ ನಿಂತು ಹೋಯಿತು, ಸ್ಟಾಪ್ ಆಯಿತು. ಅವಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಯಾಕೆ ಖುಷಿ ಆಯಿತು? ಯಾಕೆ ಖುಷಿ ಆಗಿರ್ಬೋದು ಹೇಳಿ ಮಕ್ಕಳೇ? ಹೋಗುವಂಥ ಸ್ಥಳ ಸಿಕ್ಕಿದೆ, ಆ ಮಗು ಎಲ್ಲಿ ಹುಟ್ತಾನೋ ಅನ್ನೋ ಸ್ಥಳ ಅವ್ರಿಗೆ ಗೊತ್ತಾಯಿತು. ಅವಾಗ ನೋಡಿ ಅತ್ಯಂತ ಸಂತೋಷಪಟ್ಟರು. ಆ ಮನೆಯೊಳಕ್ಕೆ ಹೋಗ್ತಾರೆ ಈ ಜೋಯಿಸರು, ಈ ಜ್ಞಾನಿಗಳು, ಶ್ರೀಮಂತರು. ಆ ಮನೆ, ರಾಜರು ಎಲ್ಲಿ ಹುಟ್ಟು ಬರ್ತಾರೆ? ಸಾಮಾನ್ಯವಾಗಿ ಒಂದು ಮಗು, ರಾಜನ ಮಗು ಎಲ್ಲಿ ಹುಟ್ಟು ಬರ್ತಾರೆ? ಅರಮನೆಯಲ್ಲಿ, ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಹುಟ್ಟು ಬರ್ತಾರೆ. ಆದರೆ ಈ ರಾಜಾದಿರಾಜ ಒಂದು ಗುಡಿಸಲಲ್ಲಿ ಹುಟ್ಟು ಬರ್ತಾರೆ, ಒಂದು ಗೋದಲಿಯಲ್ಲಿ ಬರ್ತಾರೆ. ಎಲ್ಲಿ ಕುರಿ ದನ ಎಲ್ಲ ಕಟ್ಟಾಕ್ತಾರಲ್ಲ, ಎಮ್ಮೆ ಮೇಕೆ ಎಲ್ಲ ಕಟ್ಟಾಕ್ತಾರಲ್ಲ, ಅಂಥ ಜಾಗದಲ್ಲಿ ಒಂದು ಕೂಸು. ಈ ಕೂಸು ಸಾಧಾರಣವಾದ ಒಂದು ಮಗು ಅಲ್ಲ. ರಾಜಾದಿರಾಜನು ಹುಟ್ಟಿ ಬಂದಾಗ ಆ ಮನೆಯೊಳಕ್ಕೆ ಹೋಗಿ ಅವರು ಆ ಮರಿಯಳು, ತಾಯಿಯಾದ ಮರಿಯಳು, ಓಕೆ, ಆ ಮಗುವನ್ನು ತಾಯಿ ಹೆಸರೇನು? ಮರಿಯಳು. ಆ ಮರಿಯಳ ಬಳಿಯಲ್ಲಿ ನೋಡಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರಾದರೂ ಮಗು ಹುಟ್ಟಿ ಬಂದಾಗೆ ನಮಸ್ಕಾರ ಮಾಡ್ತೀರಾ ಯಾರಾದರೂ? ಇಲ್ಲ ಅಲ್ವಾ? ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಮುದ್ದಾಗಿದೆ ಅಂತ ಹೇಳ್ತೀವಿ. ಆದರೆ ಯಾರು ಅದಕ್ಕೆ ಆರಾಧನೆ ಮಾಡಲ್ಲ ಅಲ್ವಾ, ಪೂಜೆ ಮಾಡಲ್ಲ. ಆದರೆ ಇದಕ್ಕೆ ಬಂಗಾರ ಬೆಳ್ಳಿ ಎಲ್ಲ ಗಿಫ್ಟ್ ಉಡುಗೊರೆಗಳನ್ನು ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಯಾಕಂದರೆ ಮಕ್ಕಳೇ, ಈ ಕೂಸು ಅಂತ ಹೇಳಿದ್ನಲ್ಲ, ಈ ಕೂಸು ಯಾರಂದರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಒಂದು ಚಿಕ್ಕ ಮಗುವಾಗಿ ಜನಿಸಿ ಬಂದರು. ಆತನು ದೇವರಾಗಿದ್ದಾನೆ. ದೇವಕುಮಾರನು ಪರಲೋಕದಿಂದ ಈ ಭೂಲೋಕಕ್ಕೆ ಒಂದು ಚಿಕ್ಕ ಮಗುವಾಗಿ ನಿನ್ನ ಹಾಗೆ ನನ್ನ ಹಾಗೆ ಜನಿಸಿ ಬಂದರು. ಈ ಮಗು ದೊಡ್ಡವನಾಗಿ, ಹಾಗೆ ಮಗುವಾಗಿ ಗೋದಲಿಯಲ್ಲಿ ಇದ್ದಿಲ್ಲ, ದೊಡ್ಡವನಾಗಿ ಆತನು ಅನೇಕ ಅದ್ಭುತಗಳನ್ನು ಮಾಡಿದ್ರು ಯೇಸು ಸ್ವಾಮಿ. ಕುರುಡರಿಗೆ ಕಣ್ಣು ಕೊಟ್ಟರು, ಕುಂಟರಿಗೆ ಕಾಲು ಕೊಟ್ಟರು, ಎಲ್ಲ ರೋಗಗಳಿಂದ, ದೆವ್ವಗಳಿಂದ ಬಿಡಿಸಿದ್ರು ಯೇಸು ಸ್ವಾಮಿ. ಅದು ಮಾತ್ರ ಅಲ್ಲ, ಸತ್ತವರಿಂದ ಯೇಸು ಸ್ವಾಮಿ ಜೀವಂತವಾಗಿ ಎಬ್ಸಿದ್ರು. ಅಷ್ಟು ಶಕ್ತಿಶಾಲಿಯಾದ ಯೇಸು ಸ್ವಾಮಿ ಏನು ಮಾಡಿದ್ರು ಅಂದರೆ, ಶಿಲುಬೆಯ ಮೇಲೆ ತನ್ನ ಪ್ರಾಣ ಕೊಟ್ಟರು, ಮುಳ್ಳಿನ ಕಿರೀಟ ಹಾಕಿದ್ರು, ಕೈಗೆ ಕಾಲಿಗೆ ಮೊಳೆ ಹಾಕಿದ್ರು, ಎಷ್ಟೋ ರಕ್ತವನ್ನು ಯೇಸು ಸ್ವಾಮಿ ಸುರಿಸಿದ್ರು. ಯಾಕೆ ಗೊತ್ತಾ ಮಕ್ಕಳೇ? ನೀನು ಎಷ್ಟೋ ತಪ್ಪು ಮಾಡಿದೆಯಲ್ಲ, ನಾನು ಎಷ್ಟೋ ತಪ್ಪು ಮಾಡಿದ್ದೀನಿ, ನಾವೆಲ್ಲ ಮಾಡಿರುವ ತಪ್ಪುಗಳು, ಪಾಪಗಳು, ಅದರಿಂದ ನಮಗೆ ಶಿಕ್ಷೆ ಆಗಬೇಕಾಗಿತ್ತು, ನಾವು ನಾಶನ ಆಗಬೇಕಾಗಿತ್ತು, ನಾವು ದೇವರಿಂದ ದೂರ ಆಗಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ತನ್ನ ರಕ್ತದಿಂದ ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಶಕ್ತಿ ಇದೆ. ಅದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಸತ್ತ ಮೇಲೆ ಏನು ಮಾಡಿದ್ರು ಗೊತ್ತಾ? ಏನು ಮಾಡಿದ್ರು ಯೇಸು ಸ್ವಾಮಿ ಸತ್ತ ಮೇಲೆ? ಮಣ್ಣು ಮಾಡಿದ್ರಲ್ವಾ, ಊಣಲ್ಪಟ್ಟನು. ಓಕೆ, ಊಣಲ್ಪಟ್ಟ ಮೇಲೆ ಎಲ್ಲರೂ ಸತ್ತ ಮೇಲೆ, ಸಮಾಧಿ ಹಾಕಿದ್ಮೇಲೆ ಅಳ್ತಾರಲ್ವಾ, ಅಯ್ಯೋ ಸತ್ರು ಅಂಥೇಳಿ. ಆದರೆ ಯಾರು ಮಾಡದೇ ಇರುವ ಒಂದು ಕಾರ್ಯ ಯೇಸು ಸ್ವಾಮಿ ಏನು ಮಾಡಿದ್ರು ಅಂದರೆ, 3ನೇ ದಿನ ಎದ್ದು ಬಂದರು ಯೇಸು ಸ್ವಾಮಿ. ಇವತ್ತು ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ, ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಮತ್ತು ಪರಲೋಕದಲ್ಲಿ ದೇವರ ಬಲಭಾಗದಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡು ನಿನಗೋಸ್ಕರ ನನಗೋಸ್ಕರ ವಿಜ್ಞಾಪನೆ ಮಾಡ್ತಾರೆ. ಮತ್ತು ಯೇಸು ಸ್ವಾಮಿ ಮತ್ತೆ ಬರ್ತಾರೆ. ಯಾವತ್ತು ಬರ್ತಾರೋ ನಮಗೆ ಗೊತ್ತಿಲ್ಲ, ನಮ್ಮೆಲ್ಲರನ್ನ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಾರೆ. ನೀನು ಒಂದು ವೇಳೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರೆ, ಏಸಪ್ಪ ನನ್ನ ಹೃದಯದಲ್ಲಿ ಬಾ, ಏಸಪ್ಪ ನನ್ನ ದೇವರಾಗಿರು,
ನನ್ನ ಕರ್ತನಾಗಿರು ಅಂತ ಹೇಳಿ ನೀನು ಸ್ವೀಕಾರ ಮಾಡಿದ್ರೆ ನಿನ್ನ ಜೀವಿತವೇ ಬದಲಾವಣೆ ಆಗುತ್ತೆ. ಓಕೆ ಮಕ್ಕಳೇ, ಸೊ ಈಗ ನಾವು ಈ ವಚನವನ್ನು ಒಂದು ಆ್ಯಕ್ಷನ್ ಮೂಲಕವಾಗಿ ಕಲಿಯನ್ವಾ? ಓಕೆ, ಎಲ್ಲರೂ ನಾನು ಹಿಂದೆ ಹೇಳಬೇಕು. ಮತ್ತಾಯ ಈ ರೀತಿ ತೋರಿಸಿ, 2, 10, 11. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಮತ್ತೆ ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮತ್ತಾಯ 2, 10, 11. ಇನ್ನೊಂದು ಲಾಸ್ಟ್ ಟೈಮ್ ನಾವು ಮಾಡೋಣವಾ? ಓಕೆ, ಎಲ್ಲರೂ ಸೇರಿ ಮಾಡೋಣವಾ? ಯಾಕಂದ್ರೆ ನಮಗೆ ಟೈಮ್ ಇಲ್ಲ. 1, 2, 3 ಸ್ಟಾರ್ಟ್. ಮತ್ತಾಯ 2, 10, 11. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಮತ್ತೆ ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮತ್ತಾಯ. ವೆರಿ ಗುಡ್. ಓಕೆ, ಈಗ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಇದು ನಿಜವಾಗಿ ನಡೆದಂಥ ಒಂದು ಕತೆ. ಸೊ ನಾವು ಸೈಲೆಂಟಾಗಿ ಶ್ರದ್ಧೆಯಿಂದ ಕೇಳಬೇಕು. ಆಮೇಲೆ ಕೊನೆಯದಾಗಿ ಪ್ರಶ್ನೆಗಳು ನಿಮಗೆ ಕೇಳಲ್ಪಡುತ್ತೆ. ನಮ್ಮ ಹಾಸನ ಜಿಲ್ಲೆಯ ಮಕ್ಕಳು ತುಂಬ ಸೈಲೆಂಟು. ಎಷ್ಟು ನಿಶಬ್ದವಾಗಿ ಅಪ್ಪ ಮುಂದೆ ಹಿಂದೆ ಎಲ್ಲ ಕುತ್ಕೊಂಡು ಹಾಡೆಲ್ಲ ಕಲ್ತ್ರ ಮಕ್ಕಳೆಲ್ಲ ಹಾಡು ಚೆನ್ನಾಗಿತ್ತಾ? ಹೇಳಿ, ಹಾಡು ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿದ್ದಿಲ್ವಾ? ವಚನ ಕಲ್ತಿದ್ದು ನಿಮ್ಗೆ ಇಷ್ಟ ಆಯ್ತಾ? ಓಕೆ, ಈ ವಚನ ನೀವು ಮಕ್ಕಳು ಯಾರು ಕೂಡ ನೀವು ಮರಿಬಾರ್ದು. ವಚನ ಮರಿಬಾರ್ದು, ಹಾಡು ಮರಿಬಾರ್ದು. ಬಹಳ ವರ್ಷಗಳ ಹಿಂದೆ ಒಬ್ಬ ಚಿಕ್ಕ ಹುಡುಗ ಇದ್ದ. ಅವನ ಹೆಸರೇನಂದ್ರೆ ಆರ್ಯನ್. ಏನ್ ಹೆಸರು? ಆರ್ಯನ್. ಹಾಸನಲ್ಲಿ ಕೂಡ ಯಾರಾದರೂ ಆರ್ಯನ್ ಅಂತ ಹೆಸರು ಇರ್ಬೋದು, ಆಯ್ತಾ? ಈ ಆರ್ಯನ್ಗೆ ನಕ್ಷತ್ರ ಅಂದರೆ ಬಹಳ ಬಹಳ ಇಷ್ಟ. ಯಾರಿಗೆಲ್ಲ ನಕ್ಷತ್ರ ಅಂದರೆ ಇಷ್ಟ? ನಕ್ಷತ್ರ ಅಂದರೆ ಯಾರಿಗೆಲ್ಲ ಇಷ್ಟ? ಇಲ್ಲಿ ಸ್ಟಾರ್ ಅಂದರೆ ಯಾರಿಗೆಲ್ಲ ಇಷ್ಟ? ಓ, ನೀವೇ ಒಂದು ಸ್ಟಾರು, ಮತ್ತು ಆಕಾಶದಲ್ಲಿ ಇನ್ನೊಂದು ಸ್ಟಾರು, ಹೌದಲ್ವಾ? ಎಲ್ಲರಿಗೂ ಸೂಪರ್ ಸ್ಟಾರ್ ಆಗಬೇಕಂತ ಆಸೆ. ಆಕಾಶದ ನಕ್ಷತ್ರ ಅಂದರೆ ಅವನಿಗೆ ತುಂಬ ಇಷ್ಟ. ಪ್ರತಿದಿನ ಅವನು ಸ್ಕೂಲ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದ ತಕ್ಷಣ ಏನು ಮಾಡ್ತಾ ಇದ್ದ? ನಕ್ಷತ್ರನ ಹೋಗಿ ನೋಡ್ತಾ ಇದ್ದ. ನೀವು ಕೂಡ ಯಾವಾಗಲಾದ್ರೂ ನಕ್ಷತ್ರ ನೋಡಿ ಎಣಿಸ್ಲಿಕ್ಕೆ ಟ್ರೈ ಮಾಡಿದ್ದೀರಾ ಮಕ್ಕಳೇ? ಎಣಿಸಿದ್ದೀರಾ ಯಾವಾಗಲಾದ್ರೂ? ಕೌಂಟ್ ಮಾಡಿದ್ದೀರಾ? ನಿಮ್ಗೆ ಗೊತ್ತಾ ಎಷ್ಟಿದೆ ಹಾಸನ ಜಿಲ್ಲೆ ಮೇಲೆ? ಎಷ್ಟಿದೆ ಅಂತ ಗೊತ್ತಾ? ನಿಮ್ಮ ಮ್ಯಾಥ್ಸ್ ಟೀಚರ್ಗೆ ಗೊತ್ತಾ? ಗಣಿತ ಟೀಚರ್ಗೆ, ಪ್ರಿನ್ಸಿಪಲ್ಗೆ, HMಗೆ, ಮುಖ್ಯಮಂತ್ರಿಗೆ, ಯಾರಿಗೂ ನಕ್ಷತ್ರ ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಬರೀ ದೇವ್ರಿಗೆ ಮಾತ್ರ ಗೊತ್ತು. ನೋಡಿ, ಇವನು ನಕ್ಷತ್ರನ ನೋಡ್ತಾ ನೋಡ್ತಾ ಅವನು ಸಂತೋಷಪಟ್ಟು ಆನಂದ ಪಡ್ತಾನೆ. ಅವನ ಅಜ್ಜಿ ಇದ್ರು. ನಿಮಗೆಲ್ಲ ಅಜ್ಜಿ ಇದ್ದಾರಾ? ತಾತ ಇದ್ದಾರಾ? ತಾತ ಅಜ್ಜಿ ಇದ್ದಾರಾ? ನಿಮ್ಮನ್ನ ಪ್ರೀತಿ ಮಾಡ್ತಾರ ಅವರು? ಓಕೆ, ನೀವು ಸ್ಕೂಲಿಂದ ಬಂದ ತಕ್ಷಣ ತಾತ ಅಜ್ಜಿ ಏನು ಮಾಡ್ತಾರೆ? ಬಾ ಮಗನೇ, ಬಾ ಮಗಳೇ, ಇಲ್ಲಿ ಒಂದು ಕತೆ ಹೇಳ್ತೀನಿ, 5 ರೂಪಾಯಿ ಕಾಸು ಕೊಡ್ತೀನಿ, ಬಾ ಇಲ್ಲಿ ಅಂತೇಳಿ ಕರೀತಾರೆ ತಾನೆ ನಿಮ್ಮನ್ನ. ಓಕೆ, ಅಜ್ಜಿ ಏನು ಮಾಡ್ತಾ ಇದ್ರು ಅಂದರೆ ಆ ಹುಡುಗನಿಗೆ ನಕ್ಷತ್ರದ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳ್ಕೊಡ್ತಾ ಇದ್ರು. ಆರ್ಯನ್ಗೆ ಅಪ್ಪ ಅಮ್ಮ ಇದ್ರು, ಆದರೆ ಅಪ್ಪ ಅಮ್ಮ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇದ್ರು. ತುಂಬ ಬ್ಯುಸಿ ಇದ್ದಿದ್ದಕ್ಕೆ ಅಪ್ಪ ಅಮ್ಮ ಅಷ್ಟಾಗಿ ಆರ್ಯನ್ನ ಪ್ರೀತಿ ಮಾಡ್ತಾ ಇದ್ದಿಲ್ಲ. ಆದರೆ ಅಜ್ಜಿ ತುಂಬ ಪ್ರೀತಿ ಮಾಡ್ತಾ ಇದ್ರು. ಅಜ್ಜಿ ಅವನಿಗೆ ಒಂದು ಉಡುಗೊರೆಯಾಗಿ ಗಿಫ್ಟಾಗಿ ಕೊಡ್ತಾರೆ. ಇದೇನು ಗೊತ್ತಾ? ಇದು 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 ಇದೇನಿದು? ವೆರಿ ಗುಡ್, ಚಪ್ಪಾಳೆ ತಟ್ರಿ ಎಲ್ಲರೂ. ವಾ, ಹಾಸನ ಜಿಲ್ಲೆಯ ಮಕ್ಕಳು ತುಂಬ ಶಾರ್ಪ್, ಕಣ್ಣು ಹಂಗೆ ಇದೆ, ಜ್ಞಾನ ಅಪ್ಪ ಬಹಳ. ಏನಿದು? ಟೆಲಿಸ್ಕೋಪ್, ಕನ್ನಡದಲ್ಲಿ ದೂರದರ್ಶಕ. ಎಲ್ಲ ಹೇಳ್ರಿ. ಈ ದೂರದರ್ಶಕದ ಸಹಾಯದಿಂದ ಏನು ಮಾಡ್ಬೋದು? ಆಕಾಶದ ನಕ್ಷತ್ರಗಳನ್ನ ಏನು ಮಾಡ್ಬೋದು? ಭಾಳ ಹತ್ತಿರದಲ್ಲಿ ನಾವು ನೋಡ್ಬೋದು ಅಲ್ವಾ? ಸೊ ಗಿಫ್ಟಾಗಿ ಕೊಡ್ತಾರೆ. ಅವನಿಗೆ ತುಂಬ ಖುಷಿ ಆಯಿತು. ಜೊತೆಯಲ್ಲಿ ಒಂದು ನಾಯಿ ಇದೆ. ಆ ನಾಯಿ ಹೆಸರು ಏನಂದ್ರೆ ಲೂನಾ. ಏನು ಹೆಸರು? ನಿಮಗೂ ನಿಮ್ಮ ಮನೆಯಲ್ಲಿ ಏನಿದೆ? ಕೆಲವ್ರ ಮನೆಯಲ್ಲಿ ನಾಯಿ ಇದೆ, ಕೆಲವ್ರ ಮನೆಯಲ್ಲಿ ಬೆಕ್ಕಿದೆ, ಕೆಲವ್ರ ಮನೆಯಲ್ಲಿ ಪಾರಿವಾಳ ಇದೆ, ಕೆಲವ್ರ ಮನೆಯಲ್ಲಿ ಗಿಳಿ ಇದೆ, ಹೌದಾ ಇಲ್ವಾ? ಕೆಲವ್ರ ಮನೆಯಲ್ಲಿ ಹಸು ಕುರಿ ಇದೆ, ದನ ಇದೆ.
ನಿಮ್ಗೆ ಹೇಗೆ ಗೊತ್ತು ಅಂಕಲ್ ಅಂತ ಕೇಳ್ತೀರಾ? ನಮ್ಮೂರಲ್ಲಿ ಕೂಡ ಇದೆ. ಓಕೆ, ಸೊ ಇವಾಗ ಇವನು ಏನು ಮಾಡ್ತಾ ಇದ್ದ, ಪ್ರತಿದಿನ ಸ್ಕೂಲ್ಗೆ ಹೋಗ್ತಾನಲ್ಲ, ಹೋದಾಗ ಅಲ್ಲಿ ಕುತ್ಕೊಂಡು ಗ್ರಂಥಾಲಯ ಲೈಬ್ರರಿಯಲ್ಲಿ ಯಾವಾಗ ನಕ್ಷತ್ರದ ಬಗ್ಗೆನೇ ಸ್ಟಡಿ ಮಾಡ್ತಾ ಇದ್ದ. ಈ ಥರ ನಕ್ಷತ್ರ, ಬರೀ ನಕ್ಷತ್ರ ನೋಡಿ 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 ಆಸೆ ಪಡ್ತಾ ಇದ್ದ. ಎಲ್ಲರೂ ಅವನ್ನ ಏನು ಮಾಡ್ತಾ ಇದ್ರು, ಇವನು ನಕ್ಷತ್ರದ ಹುಚ್ಚ ಆಗ್ಬಿಟ್ಟಿದ್ದಾನೆ, ಇವನು ಆಟ ಆಡೋಕ್ಕೆ ಬರಲ್ಲ ಅಂತಾನೆ, ಯಾವಾಗ ನೋಡಿದ್ರೂ ನಕ್ಷತ್ರ 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 ಅಂತ ಹೇಳ್ತಾನಂತೇಳಿ ಗೇಲಿ ಮಾಡ್ತಾ ಇದ್ರು. ಮಕ್ಕಳೇ, ಕೆಲವೊಮ್ಮೆ ನಾವು ಕೂಡ ಏನು ಮಾಡ್ತೀವಿ, ಬೇರೆಯವ್ರನ್ನ ಗೇಲಿ ಮಾಡ್ತೀವಿ, ಹೌದಲ್ವಾ? ನಿನ್ನ ಕೂದಲು ನೋಡು, ನಿನ್ನ ಮುಖ ನೋಡು, ನಿನ್ನ ಬಾಯಿ ನೋಡು, ನಿನ್ನ ಹ್ಯಾಂಡ್ ರೈಟಿಂಗ್ ನೋಡು, ನಿನ್ನ ಯೂನಿಫಾರ್ಮ್ ನೋಡು, ನಿನ್ನ ಸೈಕಲ್ ನೋಡು, ಚೆನ್ನಾಗಿಲ್ಲ, ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಮನೆ ಸರಿ ಇಲ್ಲ ಅಂತ ನಾವೇನು ಮಾಡ್ತೀವಿ, ಕೆಲವು ಸಾರಿ ಬೇರೆಯವ್ರನ್ನ ನಾವು ಗೇಲಿ ಮಾಡ್ತೀವಿ. ಮಕ್ಕಳೇ, ಇನ್ನೊಬ್ಬರನ್ನ ಗೇಲಿ ಮಾಡೋದು ಸರಿನಾ ತಪ್ಪಾ? ಗೇಲಿ ಮಾಡೋದು ತಪ್ಪು. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಆಟ ಆಡುವಾಗ ನೋಡಿ, ಹೆಣ್ಮಕ್ಳಿಗೆ ಖೋಖೋ ಇಷ್ಟ, ಹೌದಲ್ವಾ? ಮತ್ತೆ ಬೇರೆ ಆಟ ಇಷ್ಟ ನಿಮಗೆ, ಕುಂಟೆಬಿಲ್ ಇಷ್ಟ, ಲಗೋರಿ ಇಷ್ಟ, ನನಗೆ ಗೊತ್ತು. ಬಾಯ್ಸ್ಗೇನು ಇಷ್ಟ? ಕ್ರಿಕೆಟ್ ಇಷ್ಟ, ಅವ್ರಿಗೆ ವಿರಾಟ್ ಕೊಹ್ಲಿ ಥರ ಇಷ್ಟ. ಓಕೆ, ಕ್ರಿಕೆಟ್, ಬೇರೆ ಬೇರೆ ಆಟ ಇಷ್ಟ. ಕೆಲವೊಮ್ಮೆ ನೀವು ಆಟ ಆಡುವಾಗ ನೀವು ಕೂಡ ಆಟ ಆಡ್ತೀರಲ್ವಾ? ಎಲ್ಲ ಮಕ್ಕಳು ತಾನೇ ನೀವು? ಮಕ್ಕಳ ದೊಡ್ಡವ್ರ? ಎಲ್ಲ ಮಕ್ಕಳು. ನೀವು ಕೂಡ ಆಟ ಆಡ್ತೀರಲ್ವಾ? ಆಟ ಆಡುವಾಗ ನೀವು ಔಟ್ ಆಗಿಬಿಟ್ರೆ ಏನು ಮಾಡ್ತೀರಾ? ನಾನು ಔಟ್ ಆಗಿಲ್ಲ, ಮತ್ತೆ ಹಾಕು ಬಾಲು, ಹೋಗಿ ಮತ್ತೆ ಬಾಲ್ ಹಾಕು, ನಾನು ಔಟ್ ಆಗಿಲ್ಲ ಅಂತ ಏನು ಮಾಡ್ತೀವಿ? ಜಗಳ ಮಾಡ್ತೀವಿ. ಜಗಳ ಮಾಡಿ ಇನ್ನೊಬ್ಬರನ್ನ ಹೊಡೆದ್ಬಿಟ್ಟು ಓಡೋಗ್ಬಿಡ್ತೀವಿ. ಸೊ ಜಗಳ ಮಾಡಿ ಹೊಡೆಯೋದು ಸರಿನಾ ತಪ್ಪಾ? ಕೆಲವೊಮ್ಮೆ ಸ್ಕೂಲಲ್ಲಿ ಟೀಚರು, ಏನಪ್ಪ ಪರೀಕ್ಷೆಗೆ ಬರ್ತಾ ಇದೆ, ಓದ್ತಾ ಇದ್ದೀನಿ ಟೀಚರ್. ಅಪ್ಪ ಅಮ್ಮ ಕೇಳ್ತಾರೆ, ಓದ್ತಾ ಇದೆಯಾ? ಓದ್ತಾ ಇದ್ದೀನಮ್ಮ, ಫುಲ್ಲು ಓದ್ತಾ ಇದ್ದೀನಿ ಅಂತ ಹೇಳ್ತೀವಿ. ಬಟ್ ಓದೋದೇ ಇಲ್ಲ. ಚೆನ್ನಾಗಿ ನಿದ್ರೆ ಮಾಡಬೇಕು, ಲಗೋರಿ ಆಡಬೇಕು, ಕ್ರಿಕೆಟ್ ಆಡಬೇಕು. ಎಕ್ಸಾಮ್ ಬಂದರೆ ಹೋಗ್ತಾರೆ ಎಕ್ಸಾಮ್ ಬರೀಲಿಕ್ಕೆ, ಆದರೆ ಏನು ಬರೀಬೇಕಂತಾನೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರಂದ್ರೆ, ಪಕ್ಕದಲ್ಲಿ ಮೆತ್ತಗೆ ನೋಡಿಕೊಂಡು ಕಾಪಿ ಚೇಟ್ ಮಾಡ್ತಾರೆ. ಕಾಪಿ ಚೇಟ್ ಮಾಡೋದು ಸರಿನಾ ತಪ್ಪಾ? ನೋಡಿದ್ರ ಮಕ್ಕಳೇ, ನಾವೆಲ್ಲ ಯಾಕೆ ಇಷ್ಟು ಕಾಪಿ ಚೇಟ್ ಯಾಕೆ ಮಾಡ್ತೀವಿ? ಇನ್ನೊಬ್ಬರಿಗೆ ಸುಳ್ಳು ಯಾಕೆ ಹೇಳ್ತೀವಿ? ಯಾಕಂದರೆ ನಮ್ಮಲ್ಲಿ ಪಾಪದ ಸ್ವಭಾವ ನಮ್ಮಲ್ಲಿದೆ. ಆ ಪಾಪದ ಸ್ವಭಾವದಿಂದ ನಮ್ಮನ್ನು ದೂರ ಮಾಡಲಿಕ್ಕೆ ಯಾರು ಬಂದರು? ಯೇಸು ಈ ಲೋಕಕ್ಕೆ ಮಾನವನಾಗಿ ಜನಿಸಿ ಬಂದರು. ನೋಡ್ರಿ ಮಕ್ಕಳೇ, ಇವನ್ನ ಎಲ್ಲರೂ ಗೇಲಿ ಮಾಡ್ತಾರೆ. ಅದ್ರ ಗೇಲಿ ಮಾಡೋದು ಏನಾಗಿದೆ? ಪಾಪ ಆಗಿದೆ. ಸೊ ಸ್ವಲ್ಪ ದಿವಸ ಆದಮೇಲೆ ಅಜ್ಜಿ ತೀರೋಗ್ಬಿಟ್ರು. ಅಜ್ಜಿ ತೀರೋದ್ರೆ ಮನೇಲಿ ಏನಾಗುತ್ತೆ? ದುಃಖ ಆಗುತ್ತೆ. ಆಮೇಲೆ ಈ ನಾಯಿ ಕಳೆದೋಯ್ತು. ನಾಯಿ ಕಳೆದೋದ್ರೆ ಏನು ಮಾಡ್ತೀರ ನೀವು? ನಾಯಿ ಕಳೆದೋಯ್ತು ಅಂತ ಹೇಳ್ತೀರಾ? ತುಂಬ ದುಃಖ ಪಡ್ತೀರ, ಹೌದಲ್ವಾ? ಸೊ ಇವನು ತುಂಬ ಏಕಾಂಗಿ ಆಗ್ಬಿಡ್ತಾನೆ, ಒಬ್ಬಂಟಿಗನಾಗ್ಬಿಡ್ತಾನೆ. ತುಂಬ ದುಃಖ. ನಾನು ಏನಾದರೂ ಮಾಡಿ ಏನು ಮಾಡಬೇಕು? ನಾಯಿನ ನಾನು ಹುಡುಕ್ಬೇಕು, ಲೂನ ನಾಯಿ ನಾನು ಹುಡುಕ್ಬೇಕಂತೇಳಿ ಒಬ್ಬನೇ ಏನು ಮಾಡ್ತಾನೆ, ರಾತ್ರಿ ಹೊತ್ತು ನೋಡ್ರಿ, ಇಲ್ಲಿ ಸ್ವೆಟ್ರ್ ಹಾಕ್ಕೊಂಡು ಆ ಟೆಲಿಸ್ಕೋಪು ದೂರದರ್ಶಕ ತಗೊಂಡು ಏನು ಮಾಡ್ತಾನೆ, ನಾನು ಹೆಂಗಾದ್ರೂ ನಕ್ಷತ್ರದ ಒಂದು ಬೆಳಕಿನಲ್ಲೇ ನಾನು ಹೋಗಿ ಏನು ಮಾಡ್ತೀನಿ, ನಾಯಿನ ನಾನು ಹುಡುಕ್ತೀನಿ ಅಂತೇಳಿ ಹೋಗ್ತಾ ಮುಂದೆ ಫುಲ್ಲು ಚಳಿ. ಹೋಗ್ತಾ ಇದ್ದಾನೆ. ಹಂಗೆ ಹೋಗ್ಬೇಕಾದ್ರೆ ಏನಾಗುತ್ತಂದ್ರೆ, ಒಂದು ಕಡೆ ಎಲ್ಲ ಲೈಟ್ಸ್ ಇರುವಂಥ ಒಂದು ಜಾಗ ನೋಡ್ತಾನೆ. ನೋಡಿದ್ರ ಲೈಟ್ ಎಲ್ಲ ನೋಡಿದ್ರಾ? ಓಕೆ, ಆ ಲೈಟ್ ಇರೋ ಜಾಗದಲ್ಲಿ ಇಲ್ಲಿ ನಾಯಿ ಇರ್ಬೋದು ಅಂತೇಳಿ ಹತ್ತತ್ರ ಹೋಗ್ತಾನೆ. ಅಲ್ಲೆಲ್ಲ ಕ್ರಿಸ್ಮಸ್ಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು ಅಂಕಲ್ ಪರಿಚಯ ಆಗ್ತಾರೆ. ಈ ಅಂಕಲ್ ಬಂದು ಏನು ಮಾಡ್ತಾರೆ ನೋಡಿ, ಇದು ನಕ್ಷತ್ರದ ಬಗ್ಗೆ ಅಭ್ಯಾಸ ಮಾಡುವಂಥ ಪುಸ್ತಕ ಇದು, ಆಯ್ತಾ? ನಕ್ಷತ್ರದ ಬಗ್ಗೆ ಅಭ್ಯಾಸ ಮಾಡುವಂಥ ಪುಸ್ತಕ. ಏನಪ್ಪ ಒಬ್ಬನೇ ಬರ್ತಾ ಇದೀಯಾ, ಏನಾಯ್ತು ನಿನಗೆ ಅಂತ ಹೇಳುವಾಗ ಅವನೇನು ಹೇಳ್ತಾನೆ, ನಮ್ಮದು ನಾಯಿ ಕಳೆದೋಯ್ತು ಅಂಕಲ್, ನನಗೆ ನಾಯಿ ಬೇಕು ಅಂಕಲ್ ಅಂತೇಳಿ ಏನು ಮಾಡ್ತಾನೆ ಅವನು ಆಡ್ತಾನೆ. ತುಂಬ ದುಃಖ ಆಗುತ್ತೆ ಅವನಿಗೆ, ನಾಯಿ ಕಳೆದೋಯ್ತಲ್ಲ, ನಾಯಿ ಸಿಗ್ಬೇಕಲ್ವಾ? ಸೊ ಇವಾಗ ಅಂಕಲ್ ಹೇಳ್ತಾರೆ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾಯಿನ ಹುಡುಕುವಂತೆ ನಾನು ಮಾಡ್ತೀನಿ ಅಂತೇಳಿ ಇಬ್ಬರು ಏನು ಮಾಡ್ತಾರೆ, ಚಳಿಯಲ್ಲಿ ನೋಡ್ರಿ ಟಾರ್ಚ್ ಹಾಕ್ಕೊಂಡು ಏನು ಹುಡುಕ್ತಾ ಇದ್ದಾರೆ ಅವರು? ನಾಯಿನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ದಾರೆ? ಇಲ್ಲಿ ಮೇಲೆ ನಕ್ಷತ್ರ ಕಾಣಿಸ್ತಾ ಇದೆಯಾ? ಆ ನಕ್ಷತ್ರ ಅವ್ರಿಗೆ ಬೆಳಕು ಕೊಡ್ತಾ ಇದೆ. ಇವಾಗ ಅಂಕಲ್ ಕೇಳ್ತಾ ಇದ್ದಾರೆ ಆರ್ಯನ್ಗೆ, ಈ ನಕ್ಷತ್ರ ಸೃಷ್ಟಿ ಮಾಡಿದಾರೆ ಯಾರು ಗೊತ್ತಾ? ಆರ್ಯನ್ ಅಂತ. ಆರ್ಯನ್ ಹೇಳ್ತಾನೆ, ನನಗೆ ಗೊತ್ತಿಲ್ಲ ಅಂಕಲ್, ನಕ್ಷತ್ರ ಏನೋ ಇಷ್ಟ,
ಆದರೆ ನಕ್ಷತ್ರನ ಸೃಷ್ಟಿ ಮಾಡಿದವರು ಯಾರಂತ ನನಗೆ ಗೊತ್ತಿಲ್ಲ. ಮಕ್ಕಳೇ, ನೀವು ಕೂಡ ಅನೇಕ ಸಾರಿ ಸೂರ್ಯ ನೋಡ್ತೀರಾ, ಚಂದ್ರ ನೋಡ್ತೀರಾ, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲ ನೋಡ್ತೀರಾ. ಆದರೆ ಮಕ್ಕಳು, ಯಾರಿದನ್ನು ಸೃಷ್ಟಿ ಮಾಡಿದಂತ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ರ? ವಿಜ್ಞಾನಿಗಳು ಸೃಷ್ಟಿ ಮಾಡಿದ್ರ ಮಕ್ಕಳೇ? ವಿಜ್ಞಾನಿಗಳು ಸೃಷ್ಟಿ ಮಾಡಿದ್ರ ಮಕ್ಕಳೇ? ಯಾರು ಸೃಷ್ಟಿ ಮಾಡಿದ್ದು? ದೇವರು. ಓಕೆ, ದೇವರು. ಓಕೆ, ಯೇಸುವಿನ ತಂದೆ. ಓಕೆ, ದೇವರು. ಓಕೆ, ದೇವರು ಏನು ಮಾಡಿದ್ರು? ಎಲ್ಲವನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಸೊ ಅಂಕಲ್ ಹೇಳ್ತಾರೆ ಆರ್ಯನ್ಗೆ, ನೋಡು ಈ ನಕ್ಷತ್ರವನ್ನು ದೇವರು ಸೃಷ್ಟಿ ಮಾಡಿದ್ರು. ಅದೇ ದೇವರು ನಿನ್ನನ್ನು ನನ್ನನ್ನು ಕೂಡ ತನ್ನ ಕೈಗಳಿಂದ ಮಾಡಿದ್ದಾರೆ. ಮಕ್ಕಳೇ, ನೀವು ಯಾರೇ ಆಗಿರ್ಬೋದು, ಉದ್ದ ಇರ್ಬೋದು, ಗಿಡ್ಡಗಿರ್ಬೋದು, ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಸಿಟಿಯಲ್ಲಿರ್ಬೋದು, ನೀವು ಯಾರೇ ಆದರೂ ಕೂಡ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ್ದು ಯಾರು ಮಕ್ಕಳೇ? ದೇವರು. ಎಲ್ಲ ನೆನ್ಪಿಟ್ಕೊಬೇಕು ಮಕ್ಕಳೇ, ನೀವು ಮರ್ತೋಗ್ಬಾರ್ದು ನೀವು, ಆಯ್ತಾ? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ರು. ಸೊ ಆ ಎಲ್ಲ ಸತ್ಯನ ಆರ್ಯನ್ ತಿಳ್ಕೊಳ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ಏನಾಯ್ತು? ಕಳೆದು ಹೋದ ನಾಯಿ, ಲೂನಾ ನಾಯಿ ಏನಾಯ್ತು? ಸಿಗ್ತಾ ಅವನಿಗೆ ತುಂಬಾ ಖುಷಿ ಆಯ್ತು. ಹಾಗೆ ಅವ್ರು ಏನ್ ಮಾಡ್ತಾರೆ? ಮುಂದೆ 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 ದಾರಿ ನೋಡ್ಕೊಂಡು ಅವ್ರ ಊರಿಗೆ ಏನ್ ಮಾಡ್ಬೇಕು ಅವರು? ಹಾಗೆ ಮುಂದೆ ಮುಂದೆ ಅವರು ನೆಕ್ಸ್ಟ್ ಓಕೆ ದಾರಿ ಮುಂದೆ ಮುಂದೆ ಒಂದು ನಕಾಶೆ ನೋಡ್ರಿ, ಪೇಪರಲ್ಲಿ ನೋಡ್ತಾ ನೋಡ್ತಾ ಅವರು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಆದರೆ ಈ ಅಂಕಲ್ಗೆ ಏನು ಆಸೆ ಇತ್ತಂದರೆ, ಆರ್ಯನ್ಗೆ ಹೇಗಾದರೂ ನಾನು ಯೇಸು ಬಗ್ಗೆ ಹೇಳಬೇಕು, ಕ್ರಿಸ್ಮಸ್ ಅಂದರೆ ಏನು, ಯೇಸು ಸ್ವಾಮಿ ಯಾಕೆ ಜನಿಸಿ ಬಂದ್ರಂತ ನಾನು ಹೇಳ್ಬೇಕಂತೇಳಿ ಏನು ಮಾಡಿದ್ರು? ಅಂಕಲ್ ಆರ್ಯನ್ಗೆ ಕ್ರಿಸ್ಮಸ್ ಬಗ್ಗೆ ಹೇಳಿದ್ರು. ಮಕ್ಕಳೇ, ನಿಮಗೆ ಕ್ರಿಸ್ಮಸ್ ಅಂದರೆ ಗೊತ್ತಾ? ನಿಮಗೆ ಏನು ಕ್ರಿಸ್ಮಸ್ ಅಂದರೆ? ಯೇಸು ಹುಟ್ಟಿದ ಹಬ್ಬ ಅಂತ ನಿಮ್ಗೆ ಗೊತ್ತಾ? ಮೇಲೆ ಕೂತಿರೋರೆಲ್ಲ ನಿಮಗೆಲ್ಲ ಗೊತ್ತಾ ಯೇಸು ಅಂದರೆ ಯಾರು ಅಂತೇಳಿ? ಕೆಲವ್ರು ಹಿಂಗೆ ನೋಡ್ತಾ ಇದ್ದಾರೆ, ಯಾರೋ ಬಂದು ನಮ್ಮನ್ನು ಏನೇನೋ ಕೇಳ್ತಾವ್ರೆ, ನಮಗೆಲ್ಲ ಗೊತ್ತಿದೆ, ಇವರೇನೋ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು. ನೋಡ್ರಿ, ಕ್ರಿಸ್ಮಸ್ ಅಂದರೆ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ. ನೋಡ್ರಿ, ಅವಾಗ ಆರ್ಯನ್ಗೆ ಅಂಕಲ್ ಹೇಳ್ತಾರೆ, 2025 ವರ್ಷಗಳ ಹಿಂದೆ, ಎಷ್ಟು ವರ್ಷಗಳ ಹಿಂದೆ? 2025 ವರ್ಷಗಳ ಹಿಂದೆ ಇಸ್ರಾಯೇಲ್ ದೇಶದ ಬೆತ್ಲೆಹೇಮ್, ಯಾವ ಊರು ಮಕ್ಕಳೇ ಅದು? ಈ ಬೆತ್ಲೆಹೇಮ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಚಲಿಸುವ ನಕ್ಷತ್ರ ಬಂದು ಏನ್ ಮಾಡ್ತು? ಒಂದು ಗೋದಲಿ ಹತ್ರ, ಒಂದು ದನದ ಕೊಟ್ಟಿಗೆ ಹತ್ರ ಬಂದು ನಕ್ಷತ್ರ ನಿಂತ್ಕೊಳ್ತು. ಆ ನಕ್ಷತ್ರ ನಿಂತ್ಕೊಂಡಾಗ ಆ ಒಂದು ಮನೆ ಒಳಗಡೆ ಹೋದಾಗ ಯಾರಿದ್ರಲ್ಲಿ? ಒಂದು ಮಗು. ಎಲ್ಲ ಹೇಳ್ರಿ, ಯಾರಿದ್ದಾರೆ ಮಕ್ಕಳೇ? ಇದು ಯಾರಿದು? ಒಂದು ಮಗು ಇಲ್ಲಿ ಮಲಗಿದೆಯಲ್ವಾ? ನೀವೆಲ್ಲ ಹುಟ್ಟುವಾಗ ಹೆಂಗಿದ್ರಿ? ಹೇಳ್ರಪ್ಪ, ಹೆಂಗಿದ್ರಿ? ಗೊತ್ತಿಲ್ಲ, ಕರೆಕ್ಟ್. ನಮಗೆ ಗೊತ್ತಿಲ್ಲ ಅಂಕಲ್ ನಾವು ಹೆಂಗಿದ್ವಂತ. ಅಪ್ಪ ಅಮ್ಮ ಗೊತ್ತು ನೀವು ಹೆಂಗಿದ್ರಿ ಅಂತ. ನೀವು ಹುಟ್ಟಿರ್ಬೇಕಾದ್ರೆ ಆಸ್ಪತ್ರೆಯಲ್ಲಿ ಹುಟ್ಟಿರುವಾಗ ನಿಮ್ಮನ್ನು ನೋಡ್ಲಿಕ್ಕೆ ಬಹಳ ಮಂದಿ ಫೋನ್ ಮೇಲೆ ಫೋನು, ಗಂಡು ಮಗು ಹುಟ್ಟಿದೆ, ಹೆಣ್ಮಗು ಹುಟ್ಟಿದೆ, ಬಂದು ನೋಡ್ಕೊಂಡು ಹೋಗ್ರಿ. ಎಲ್ಲ ಬಂದು ಏನು ಮಾಡಿದ್ರು? ನಿಮ್ಮನ್ನ ನೋಡಿ ನೋಡಿ ಹೋದ್ರು. ಅವ್ರಿಗೆ ಸ್ವೀಟು ಚಾಕ್ಲೇಟ್ ಎಲ್ಲ ಕೊಟ್ಟು ಹಬ್ಬನೇ ಮಾಡಿಬಿಟ್ರು, ಹೌದಲ್ವಾ? ನಿಮಗೆ ನಾಮಕರಣ ಎಲ್ಲ ಮಾಡಿದ್ರು. ನೋಡ್ರಿ ಮಕ್ಕಳೇ, ಒಂದು ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಆಗುತ್ತಲ್ವಾ? ಇಲ್ಲಿ ಹುಟ್ಟಿದಂಥ ಮಗು ಯಾರು ಗೊತ್ತಾ ಮಕ್ಕಳೇ? ಇದು ಯಾರಿದು? ಯೇಸು, ಕರೆಕ್ಟ್. ಈ ಒಂದು ಮಗು ಒಂದು ಸಾಧಾರಣ ಮಗು ಅಲ್ಲ ಮಕ್ಕಳೇ. ನೋಡಿ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ಆಸ್ಪತ್ರೆಗಳಿದೆ, ಹೌದಲ್ವಾ? ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಮಗು ಹುಡ್ತಾನೆ ಇರ್ತದೆ. ಕೆಲವರು ಮನೆಗಳಲ್ಲಿ ಹುಡ್ತಾರೆ, ಕೆಲವರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹುಡ್ತಾರೆ, ಕೆಲವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಡ್ತಾರೆ. ಎಲ್ಲ ಮಕ್ಕಳು ಹುಡ್ತಾರೆ. ಎಲ್ಲ ಮಕ್ಕಳಲ್ಲಿ ಏನಿದೆ? ಪಾಪದ ಸ್ವಭಾವ ಇದೆ. ಏನಿದೆ ಮಕ್ಕಳೇ? ಪಾಪದ ಸ್ವಭಾವ ಇದೆ. ಆದರೆ ಈ ಮಗುವಿನಲ್ಲಿ ಯಾವುದೇ ಪಾಪದ ಸ್ವಭಾವ ಇಲ್ಲ. ಯಾಕೆಂದ್ರೆ ಈ ಮಗು ಯಾರಂದ್ರೆ ರಾಜಾದಿ ರಾಜನು, ಲೋಕದ ರಕ್ಷಕನು. ಮಕ್ಕಳೇ, ಯೇಸು ಯಾಕೆ ಜನಿಸಿ ಬಂದ್ರಂದ್ರೆ ನನ್ನನ್ನು ನಿನ್ನನ್ನು ಸರಿ ಮಾಡುವುದಕ್ಕಾಗಿ, ನಾನು ಮತ್ತು ನೀನು ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಏನ್ ಮಾಡಿದ್ರು? ಈ ಲೋಕಕ್ಕೆ ಹುಟ್ಟಿ ಬಂದ್ರು. ಮಕ್ಕಳೇ, ಇವತ್ತು ನೀವು ಯಾರೇ ಆಗಿರ್ಬೋದು, ನೀವು ಇವತ್ತು ಯೇಸುವಲ್ಲಿ ನಂಬಿಕೆ ಇಟ್ಟರೆ ನೀವೇನಾಗ್ತೀರಾ? ದೇವರ ಮಕ್ಕಳಾಗ್ತೀರಾ. ಓಕೆ, ಬೈಬಲಲ್ಲಿ ನಾವು ನೋಡ್ತೀವಿ, ಯೋಹಾನ 1:12, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಕ್ಕಳೇ, ನೀವು ಯಾರೇ ಬಡವರಾಗಿರ್ಬೋದು, ಹಳ್ಳಿಯಲ್ಲಿರ್ಬೋದು, ತಾತ ಅಜ್ಜಿ ಮನೆಯಲ್ಲಿರ್ಬೋದು, ನೀವು ಯಾರೇ ಆಗಿದ್ರು ಕೂಡ ಯೇಸುವಲ್ಲಿ ನಂಬಿಕೆ ಇಟ್ಟರೆ ಏನಾಗ್ತೀರಾ?
ತಂದೆಯ ಮಕ್ಕಳಾಗ್ತೀರ. ನೋಡ್ರಿ ಇಲ್ಲಿ ಈ ಮರಿಯಳು ಏನು ಮಾಡಿದ್ರಂದ್ರೆ ಈ ಮಗುವಿಗೆ ಜನ್ಮ ಕೊಟ್ಟರು. ಯಾರು ಜನ್ಮ ಕೊಟ್ಟಿದ್ದು? ಎಲ್ಲ ಹೇಳ್ಬೇಕು, ಯಾರು ಜನ್ಮ ಕೊಟ್ಟಿದ್ದು? ಮರಿಯಳು. ಆಮೇಲೆ ಮರಿಯಳು ದೇವರ ಸಹಾಯದಿಂದ ಜನ್ಮ ಕೊಟ್ಲು. ತಂದೆ ಯಾರು? ಯೋಸೇಫನೆಲ್ಲ ಹೇಳ್ರಿ, ಯಾರು? ಓಕೆ, ಯೋಸೇಫ, ಮರಿಯ ಮತ್ತು ಮಗು. ಇದು ಬೆತ್ಲೆಹೇಮಿನಲ್ಲಿ ನಿಜವಾಗಿ ನಡೆದಂಥ ಒಂದು ಸತ್ಯ, ಒಂದು ಘಟನೆ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ನೋಡ್ರಿ, ಇಲ್ಲಿ ಯಾರಿದ್ದಾರೆ? ಇವರು ಕುರುಬರು. ಯಾರಿದಾರಲ್ಲಿ? ಕುರುಬರು ಕೂಡ ಬಂದು ಏನ್ ಮಾಡಿದ್ರು? ಈ ಮಗುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಏನ್ ಮಾಡಿದ್ರು? ಜ್ಞಾನಿಗಳು ನಮಸ್ಕಾರ ಮಾಡಿದ್ರು, ಕುರುಬರು ಬಂದು ನಮಸ್ಕಾರ ಮಾಡಿದ್ರು. ಯೇಸುವಲ್ಲಿ ನಂಬಿಕೆ ಇಟ್ರು. ಮಕ್ಕಳೇ, ನೀವು ಕೂಡ ಯೇಸುವಲ್ಲಿ ನಂಬಿಕೆ ಇಟ್ಟರೆ ನೀವು ಯಾರ ಮಕ್ಕಳಾಗ್ತೀರಾ? ದೇವರ ಮಕ್ಕಳಾಗ್ತೀರಾ. ನೋಡ್ರಿ ಇಲ್ಲಿ ಆರ್ಯನ್ ಏನ್ ಮಾಡ್ದ ಅಂದ್ರೆ ಯೇಸುವಲ್ಲಿ ನಂಬಿಕೆ ಇಟ್ಟ, ಕಣ್ಣೀರಿಟ್ಟು, ಯೇಸುವೆ ನನಗೆ ನಕ್ಷತ್ರ ಏನೋ ಇಷ್ಟ ಇತ್ತು, ಆದರೆ ನೀನೇ ಸೃಷ್ಟಿ ಮಾಡಿದಂತ ನನಗೆ ಗೊತ್ತಿದ್ದಿಲ್ಲ. ಯೇಸುವೆ ನಾನು ನಿಮ್ಮ ಮೇಲೆ ನಂಬಿಕೆ ಇಡ್ತೀನಿ ಅಂತೇಳಿ ಆರ್ಯನ್ ಏನು ಮಾಡ್ತಾನೆ? ಯೇಸುವಲ್ಲಿ ನಂಬಿಕೆ ಇಡ್ತಾನೆ. ಅಪ್ಪ ಅಮ್ಮ ಕೂಡ ಏನು ಮಾಡ್ತಾರೆ? ಇಲ್ಲಿ ಅವ್ರ ಅಪ್ಪ ಅಮ್ಮ ಕೂಡ ಏನು ಮಾಡ್ತಾರೆ? ಯೇಸುವಲ್ಲಿ ನಂಬಿಕೆ ಇಡ್ತಾರೆ. ಮಕ್ಕಳು, ಇವತ್ತು ನೋಡ್ರಿ, ಎಲ್ಲ ಮಕ್ಕಳು ಕೇಳಿಸ್ಕೊಳ್ಬೇಕು. ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದೀರಲ್ವಾ? ನಮ್ಮ ಮನೆಗೆ ಬಂದಿದ್ದೀರಾ? ಬಂದಿಲ್ವಾ? ಎಲ್ಲ ಬಂದು ಕೇಳಿದ್ರಾ? ಹಾಡು ಕೇಳಿದ್ರಾ? ವಚನ ಕೇಳಿದ್ರಾ? ಓಕೆ, ಈಗ ನೀವು ಏನು ಮಾಡ್ಬೇಕಂದ್ರೆ ಒಂದು ಪ್ರಾರ್ಥನೆ ಮಾಡ್ಬೇಕು. ಎಲ್ಲ ಕಣ್ಮುಚ್ಚಿರಿ, ಕೈ ಜೋಡಿಸ್ರಿ ಎಲ್ಲರೂ. ರೂಪಾ, ಕಡಿಮೆ ಬುಕ್ಸ್ ಇದೆ, ಸ್ವಲ್ಪ ನೋಡಿ, ಎಜುಕೇಟೆಡ್ ನೋಡಿ. ಓಕೆ, ಸೊ ನಾವು ಎಲ್ಲ ಕಣ್ಗಳನ್ನು ಮುಚ್ಚಿರಿ, ಎಲ್ಲ ಕಣ್ಮುಚ್ಚಿರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳ ಪ್ರೀತಿ ಮಾಡೋ ತಂದೆ ದೇವರೇ, ನಮ್ಮ ಮನೆಗೆ ಬಂದಿರೋಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ನಮ್ಮ ಹಾಸನ ಜಿಲ್ಲೆ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಈ ಮಕ್ಕಳ ತಂದೆ ತಾಯಿಗಾಗಿ ಸ್ತೋತ್ರ, ತಾತ ಅಜ್ಜಿಗಾಗಿ ಸ್ತೋತ್ರ, ಈ ಮಕ್ಕಳ ಟೀಚರ್ಗಾಗಿ, ಪ್ರಿನ್ಸಿಪಲ್ಗಾಗಿ ಸ್ತೋತ್ರ, ಹೋಗುವಂಥ ಸ್ಕೂಲ್ಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೇ. ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ಈ ಮಕ್ಕಳು ನಿಮ್ಮನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಓಕೆ, ಎಲ್ಲ ಕಣ್ ತೆಗಿರಿ. ಈಗ ನೀವೆಲ್ಲ ದೊಡ್ಡವರು, ಇವಾಗೇನು ನೀವೆಲ್ಲ ಏನು ದೊಡ್ಡವರು. ಓಕೆ, ಈ ಒಂದು ಗೇಮ್ ಇದೆ ನೋಡ್ರಿ, ಇದರಲ್ಲಿ ಎಷ್ಟಿದೆ ಸ್ಟಾರ್ಸ್ ಲೆಕ್ಕ ಮಾಡ್ರಿ. ಎಷ್ಟಿದೆ? 4 ಇದೆಯಾ? ಎಷ್ಟಿದೆ? 12 ನಕ್ಷತ್ರಗಳಿದೆ. ಅದಕ್ಕೆ 12 ಪ್ರಶ್ನೆಗಳಿದೆ. ಇಲ್ಲಿ ಎಲ್ಲ ದೊಡ್ಡವ್ರು ಕೇಳಿಸ್ಕೊಳ್ಬೇಕು. ಯಾರ ಕೈಯಲ್ಲಿ ಬುಕ್ ಕೊಟ್ಟಿದ್ದೀವೋ ಎಲ್ಲರೂ ಆಸಕ್ತಿಯಿಂದ ಕೇಳಿಸ್ಕೊಳ್ರಿ. ಓಕೆ, ನೋಡ್ರಿ, ಇಲ್ಲಿ 12 ಪ್ರಶ್ನೆಗಳಿದೆ. ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಮನೆಗೆ ಮಕ್ಕಳನ್ನ ಸೇರಿಸ್ತೀರಾ? ದೊಡ್ಡವರೆಲ್ಲ ಯಾಕೋ ದುಃಖವಾಗಿದ್ದಾರೆ, ಎಲ್ಲ ಮಕ್ಕಳನ್ನ ಸೇರಿಸ್ತೀರಾ? ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದ ಮಕ್ಕಳನ್ನ ಕರೀತೀರಾ ಕ್ರಿಸ್ಮಸ್ಗೆ? ಅವ್ರನ್ನ ಕರೆದು ನೀವೇನು ಮಾಡ್ಬೇಕು? ಅವ್ರಿಗೆ ಈ ಒಂದು ಹಾಡು ಹೇಳ್ಕೊಡ್ಬೇಕು, ಈ ವಚನ ಅವ್ರಿಗೆ ಹೇಳ್ಕೊಡ್ಬೇಕು, ಈ ಕತೆ ಅವ್ರಿಗೆ ಹೇಳಬೇಕು, ಮತ್ತು ಸಣ್ಣ ಆಟ ಕೂಡ ಆಡಿಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಒಂದು 10 ಮಕ್ಕಳು ಬಂದ್ರೆ ಅಂತ ಇಟ್ಕೊಳ್ರಿ. 10 ಮಕ್ಕಳು ಬಂದರೆ ಏನು ಮಾಡಬೇಕು? ಭಾಗ 1, 5 ಮಕ್ಕಳು ಈ ಕಡೆ, 5 ಮಕ್ಕಳು ಈ ಕಡೆ ಕೂರಿಸ್ಬಿಟ್ಟು, ನೋಡಿ ಇಲ್ಲಿ ಪ್ರಶ್ನೆಗಳಿದೆ. ಈ ಪುಸ್ತಕ ನಿಮಗೆಲ್ಲ ಯಾರೆಲ್ಲ ಬುಕ್ ತಗೊಂಡಿದ್ದಾರೋ ಈ ಕೈಪಿಡಿ ಅಂತ ಹೇಳ್ತೀವಿ, ಈ ಪುಸ್ತಕದಲ್ಲಿ ಪ್ರಶ್ನೆ ಇದೆ. ನೀವೇನು ಮಾಡಬೇಕು? ಪ್ರಶ್ನೆ ಕೇಳಬೇಕು. ಈ ನಕ್ಷತ್ರನ ಏನು ಮಾಡಬೇಕಂದ್ರೆ ನೀವೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಇದಕ್ಕೆಲ್ಲ ಪಾಯಿಂಟ್ಸ್ ಕೊಡಬೇಕು. ನೋಡ್ರಿ, ಎಕ್ಸಾಂಪಲ್ 50 ಅಂಕಗಳು, 100 ಅಂಕಗಳು, 150, 200. ಅರ್ಥ ಆಗ್ತಾ ಇದೆ ಹೇಳೋದು? ಇದಕ್ಕೆ ಬ್ಲೂಗೆ ಎಷ್ಟು? 50, ಗ್ರೀನ್ಗೆ ಎಷ್ಟು? 100, ಯೆಲ್ಲೋಗೆ 150, ರೆಡ್ಗೆ 200. ಆ ಥರ ನೀವು ಮನಸ್ಸಿನಲ್ಲಿ ಅಂಕಗಳನ್ನು ನೆನ್ಪಿಟ್ಕೊಬೇಕು. ಮಕ್ಕಳು ಪ್ರಶ್ನೆಗೆ ಉತ್ತರ ಕೊಟ್ಟ ತಕ್ಷಣ ಬಂದು ಏನು ಮಾಡ್ತಾರೆ? ಇದೆಲ್ಲ ಡಬ್ಬಿಯಲ್ಲಿ ಹಾಕಿಬಿಟ್ಟಿರ್ಬೇಕು. ಸೊ ಒಂದು ನಕ್ಷತ್ರ ಬಂದು ಏನು ಮಾಡ್ತಾರೆ ಅವರು? ತಗೊಂಡಾಗ ನಕ್ಷತ್ರಕ್ಕೆ ಎಷ್ಟು ನಾವು ಎಷ್ಟು ಕೊಡ್ತೀವಿ? ಇವಾಗ ಎಲ್ಲೋ ತಗೊಂಡ್ರೆ ಎಷ್ಟು? 150. ರೆಡ್ ತಗೊಂಡ್ರೆ ಆ ಥರ ಅವರು ಉತ್ತರ ಕೊಟ್ಟಾಗೆಲ್ಲ ನಕ್ಷತ್ರ ತಗೊಳ್ತಾ ಇರ್ತಾರೆ. ಕೊನೆಯದಾಗಿ ಎ ಗ್ರೂಪಲ್ಲಿ ಎಷ್ಟು ನಕ್ಷತ್ರಗಳಿದೆ, ಬಿ ಗ್ರೂಪ್ ಹತ್ರ ಎಷ್ಟು ನಕ್ಷತ್ರ ಇದೆ ಅಂತ ನೀವೇನು ಮಾಡಬೇಕು? ಕೌಂಟ್ ಮಾಡಿ ಅದರ ಹಿಂದೆ ಎಷ್ಟು ಪಾಯಿಂಟ್ಸ್ ಇರ್ತದೋ ಅಷ್ಟು ಅವ್ರಿಗೆ ನೀವು ಒಂದು ಪ್ರಶಂಸೆ ಮಾಡಬೇಕು. ಈ ಒಂದು ಚಿಕ್ಕ ಆಟ ಆಡಿಸಿ ಮಕ್ಕಳನ್ನ ಸಂತೋಷ ಪಡಿಸ್ಬೇಕು. ಮತ್ತು ನಿಮಗೆ ಸಮಯ ಇದ್ದರೆ ಏನು ಮಾಡ್ಬೋದು ನೋಡ್ರಿ, ಇಲ್ಲಿ ಪ್ರತಿ ಪುಸ್ತಕದಲ್ಲಿ ಈ ಥರ ಒಂದು ಶೀಟ್ ಇದೆ ನೋಡ್ರಿ, ಸ್ಟಾರ್ಸ್ ಇದೆ, ಮತ್ತು ಇಲ್ಲಿ ಆರ್ಯಂದು ಮತ್ತು ಅಜ್ಜಿದೊಂದು ಫೋಟೋ ಇದೆ. ನೀವು ಇದನ್ನು ಜೆರಾಕ್ಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ 10 ಮಕ್ಕಳು ಬಂದರೆ 10 ಜೆರಾಕ್ಸ್ ಮಾಡಿಬಿಟ್ಟು ಇದನ್ನು ಎಲ್ಲರಿಗೂ ಒಂದೊಂದು ಮಗು ಕೊಟ್ಟರೆ ಮಗು ಏನು ಮಾಡುತ್ತೆ? ಕಲರ್ ಪೆನ್ಸಿಲಲ್ಲಿ ಈ ಸ್ಟಾರ್ಗೆಲ್ಲ ಕಲರಿಂಗ್ ಹಾಕುತ್ತೆ. ನೋಡ್ರಿ, ಈ ಆರ್ಯನ್ಗೆ ಅಜ್ಜಿಗೆ ಒಂದು ಕಲರಿಂಗ್ ಮಾಡುವಂಥ ಒಂದು ಅವಕಾಶ ಮಗುಗೆ ಸಿಗುತ್ತೆ. ಹೀಗೆ
ನಿಮ್ಮ ಮನೆ ಹತ್ರ ಇರುವಂಥ ಮಕ್ಕಳಿಗೆ, ದೊಡ್ಡವರಿಗೆ ನೀವೇನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಸೇರಿಸಿ ಅವರಿಗೆ ಕ್ರಿಸ್ಮಸ್ ಅಂದರೆ ಏನು ಅಂತ ಹೇಳ್ತೀರಾ? ಸುವಾರ್ಥ ಹೇಳ್ತೀರಾ? ಹೊಸ ವರ್ಷದಲ್ಲಿ ಹೊಸ ಜನ ನಮ್ಮ ಪವರ್ ಏಜ್ ಸಭೆಗೆ ಬರಬೇಕು. ಹಲ್ಲೆಲೂಯಾ. ಜನ ಬರಬೇಕಾ? ಹೊಸ ಜನ ಬರಬೇಕಾ? ಸತ್ಯ ತಿಳ್ಕೊಳ್ಬೇಕಾ? ಹಾಗಾದರೆ ಇವತ್ತು ನೀವು ರುಚಿ ಕೊಡುವಂಥ, ನೀವು ಕಹಿಯಾಗಿರುವಂಥ ಜನರಿಗೆ ಏನು ಮಾಡಬೇಕು? ನೀವು ರುಚಿ ಕೊಡುವಂಥ ವ್ಯಕ್ತಿ ಆದರೆ ಅವರ ಜೀವಿತ ಕೂಡ ರುಚಿಯಾಗಿ ಮಾರ್ಪಡುತ್ತೆ. ಸೊ ದೇವರು ಈ ಪುಸ್ತಕ ಬಂದು 10ನೇ ತರಗತಿ ಮೇಲ್ಪಟ್ಟಂಥವ್ರು, ಆಯಿತಾ? ಯಾವುದೇ ಶಾಲಾ ಮಕ್ಕಳಿಗೆ ಈ ಪುಸ್ತಕ ಇಲ್ಲ. ದಯವಿಟ್ಟು ಯಾರು ಮಕ್ಕಳು ಈಸ್ಕೊಂಬೇಡ್ರಿ, ದೊಡ್ಡವ್ರು ಮಾತ್ರ. ನೀವು ಮಾಡುವಂಥವ್ರಾಗಿರಬೇಕು. ಈ ಪುಸ್ತಕ ತಗೊಂಡು ಹೋಗ್ಬಿಟ್ಟು ಮೈಸೂರಿಂದ ಯಾರೋ ಕೊಟ್ರಪ್ಪ ಅಂತೇಳಿ ಎಲ್ಲೋ ಒಂದು ಮೇಲೆ ಇಟ್ಟು, ದೇವರೇ ಅಪ್ಪ ಈ ಪುಸ್ತಕನ ಮುಟ್ಟಪ್ಪ ಅಂತೇಳಿ ಪೂಜೆ ಮಾಡಬೇಡ್ರಿ. ಇದು ಪೂಜೆ ಮಾಡಲಿಕ್ಕಲ್ಲ ಇರೋದು ಬುಕ್ಕು. ಇದನ್ನೇನು ಮಾಡಬೇಕು? ಉಪಯೋಗಿಸಬೇಕು. ನಿಮ್ಮ ಮೂಲಕ ಒಂದು 10 ಮಕ್ಕಳಿಗೆ ಯೇಸು ಬಗ್ಗೆ ಸುವಾರ್ತೆ ಕೇಳಿದ್ರೆ ಪರಲೋಕದಲ್ಲಿ ಸಂತೋಷ ಆಗುತ್ತೆ. ಹಲ್ಲೆಲೂಯಾ. ಪರಲೋಕ ಸಂತೋಷ ಪಡಬೇಕಾ? ಹಾಸನ ಜಿಲ್ಲೆ ಬಗ್ಗೆ ಸಂತೋಷ ಪಡಬೇಕಾ ಪರಲೋಕ? ಸೊ ನೀವು ಸುವಾರ್ತೆ ಹೇಳಬೇಕು. ಸುವಾರ್ತೆ ಹೇಳಿದರೆ ಪರಲೋಕದಲ್ಲಿ ಸಂತೋಷ. ಮಕ್ಕಳು ಸಾಕ್ಷಿ ಹೇಳಬೇಕು, ಈ ಅಕ್ಕ ಈ ಅಣ್ಣ ನಮಗೆ ಯೇಸು ಬಗ್ಗೆ ಹೇಳಿದ್ರು ಅಂತ ಮಕ್ಕಳು ಸಾಕ್ಷಿ ಹೇಳಬೇಕು. ಸಾಕ್ಷಿ ಹೇಳಬೇಕಾ ಹೇಳಬಾರ್ದಾ? ಹೇಳಬೇಕಂದ್ರೆ ನಾವು ಕೂಡ ಏನು ಮಾಡಬೇಕು? ಈ ಸುವಾರ್ಥ ಸೇವೆಯಲ್ಲಿ ಭಾಗಿಯಾಗಬೇಕು. ಓಕೆ, ಎಲ್ಲರಿಗೂ ಧನ್ಯವಾದ. ಈ ಪುಸ್ತಕನ ನೀವು ದೇವರ ಮಹಿಮೆಗಾಗಿ ಉಪಯೋಗಿಸ್ಕೊಳ್ರಿ. ಸಿಸ್ಟರ್ ಅವ್ರು ಬಂದು 4 ಮಾತು ಹೇಳ್ತಾರೆ, ಏನಾದರೂ ಇದ್ರೆ ಹೇಳು. ಉಳಿದಿದ್ದ ಬುಕ್ಸ್ ಕೂಡ ಕೊಟ್ಬಿಟ್ರೆ ಒಳ್ಳೇದು. ಹೌದಾ? ಡಿಸೈಡ್ ಮಾಡಿ ಬುಕ್ಕು. ಹಲ್ಲೆಲೂಯಾ. ಈಗ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಮಾಡ್ತೀವಿ ಅನ್ನೋರು ಮಾತ್ರ ಎದ್ದು ನಿಂತ್ಕೊಳ್ಳಿ ನೋಡೋಣ. ಈ ತಿಂಗಳು ಕ್ರಿಸ್ಮಸ್ ತಿಂಗಳಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತೀವಿ. ಒಬ್ರಿಲ್ವಾ? ಅಯ್ಯ, ಎಲ್ಲರ ಕೈಯಲ್ಲಿ ಕೊಟ್ಟಿದ್ದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿ ಮಾಡಬೇಕಂತ. ಆದ್ದರಿಂದ ಖಂಡಿತವಾಗಿ ಇದು ಇಸ್ಕೊಳ್ಳಿ, ಮನೆಯಲ್ಲಿ ಮಾಡಿ. ನಿಮ್ಮ ಮನೆಯಲ್ಲಿ ದೊಡ್ಡವ್ರನ್ನ ಕರೆಯಿರಿ, ಚಿಕ್ಕ ಮಕ್ಕಳನ್ನ ಕರೆಯಿರಿ. ಒಂದು ದಿನ ಅವರಿಗೆ ಊಟ ಪ್ರಿಪೇರ್ ಮಾಡಿ. ಊಟ ಮಾಡಿ ಕೊಡ್ಸೋಕ್ಕಾಗಲ್ವಾ? ಒಂದು ತಿಂಡಿ ರೆಡಿ ಮಾಡಿ. ತಿಂಡಿ ಕೊಡ್ಸೋಕ್ಕಾಗಲ್ವಾ? ಬರೀ ಕೇಕ್ ತಗೊಳ್ಳಿ. ಅಷ್ಟು ಕೊಡ್ಸೋಕ್ಕಾಗಲ್ವಾ? ಚಾಕ್ಲೇಟ್ ತಗೊಳ್ಳಿ. ಏನಾದ್ರು ಮಾಡಿ ನಿಮ್ಮ ಮನೆಯಲ್ಲಿ ಒಂದು 10 ಬಲೂನ್ ತಗೊಂಡು ಅದನ್ನೇ ತಡಿಸಿ ಹಾಕಿ, ಆಮೇಲೆ ಸ್ಟಾರ್ ಹಾಕಿ, ಚರ್ಚಲ್ಲಿ ನಾವು ಮಾಡ್ತೀವಲ್ವಾ ಅದೇ ಥರ ಸ್ಟಾರೆಲ್ಲ ಹಾಕಿ 25ಗೆ ಮಾಡೋಕ್ಕೆ ಹೋಗ್ಬಿಡಿ. 24 ಮಾಡೋಕ್ಕೆ ಹೋಗ್ಬಿಡಿ. 25, 24 ಎಲ್ಲ ಎಲ್ಲಿದೆ? ಚರ್ಚಲ್ಲಿ ಇದೆ. ನೀವು ಅದಕ್ಕೆ ಮುಂಚಿತವಾಗಿ ಒಂದು ಡೇಟ್ ಗುರುತು ಮಾಡಿ, ನಿಮಗೆ ಅನುಕೂಲವಾಗಿ ನೀವು ಮನೆಯಲ್ಲಿರುವ ಹಾಗೇ ಒಂದು ಮಾಡಿ, ಸಂಜೆ ಟೈಮಲ್ಲಿ ಎಲ್ಲರನ್ನ ಕರೆದು ಅವರಿಗೆ ಈ ಪುಸ್ತಕ ಇವರು ಹೇಳಿದ್ರಲ್ವಾ, ಅದೇ ಸಂಡೇ ಕ್ಲಾಸ್ ಟೀಚರ್ಸ್ ಯಾರಾದರೂ ಒಬ್ಬರು ಬಂದು ಮತ್ತೆ ಇವರು ಹೇಳಿದ ಹಾಗೆ ಮಾಡಿ ತೋರಿಸೋದಕ್ಕೆ ಶಕ್ತಿ ಇದೆಯಾ? ಬನ್ನಿ ನೀವು ನೋಡೋಣ. ಬೆಳಿಗ್ಗೆ 6 ಒಬ್ಬರು ಮಾಡಿ ತೋರಿಸಿದ್ರು. ನೀವು ಯಾರು ರೆಡಿ ಇದ್ದೀರಾ ಟೀಚರ್ಸ್? ಸುನೀತಾ ಬಾ. ತೋರಿಸೋಕ್ಕಾಗಲ್ವಾ? ಬೆಳಿಗ್ಗೆ ತೋರಿಸಿದರು, ಕೇಳಿದ್ರಲ್ವಾ? ಸರಿ, ಇದನ್ನು ನಾವು ನಿಮಗೆ ಕಳಿಸ್ತೀವಿ. ಗ್ರೂಪಲ್ಲಿ ಯೂಟ್ಯೂಬಲ್ಲಿ ಇದೆ, ಕಳಿಸ್ತೀವಿ. ನೋಡಿ ಮಾಡ್ತೀರಾ? ಇವಾಗ ಒಂದು ಸಾರಿ ಮಾಡಿದ್ದಾರೆ, ಅದರಿಂದ ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಇದೆ, ಕಳಿಸ್ಕೊಡ್ತೀನಿ. ನೀವು ಹಾಕಿ ಕೇಳಿ ಮಾಡ್ತೀರಾ? ಓಣಿ ಹೇಳಲ್ಲ, ಆಣಿ ಹೇಳಲ್ಲ. ಅದು ಪವರ್ ಏಜ್ ಸಭೆಯ ಮಕ್ಕಳ ಸ್ವಭಾವ. ಹೌದಾ? ಸ್ವಭಾವ ಅದು ನಿಮ್ಮ ತಾಯಿಗೆ ಗೊತ್ತು ಗ್ರಿಸ್ಲರ್. ಆದರೆ ಮಾಡ್ತಾರೆ ಎಲ್ಲರಲ್ವಾ? ಮಾಡ್ತೀವಲ್ವಾ ಮನೆಯಲ್ಲಿ? ನಿಮ್ಮ ಚಿಕ್ಕ ಮಕ್ಕಳ ಬರ್ಡೇ ಮನೆಯಲ್ಲಿ ಒಂದು ಚಿಕ್ಕ ಮಗುಕ್ಕೆ ಬರ್ಡೇ ಅಂದರೆ ಅಕ್ಕಪಕ್ಕ ಮಕ್ಕಳೆಲ್ಲ ಕರೀತಾರಲ್ವಾ? ಅಪ್ಪ ಅಮ್ಮ ನೀವು ಕರ್ಕೊಂಡು ಬರ್ತೀರಲ್ಲ, ಅದೇ ಥರ ನೀವು ಹೋಗಿ ಕರ್ಕೊಂಡು ಬನ್ನಿ, ನಿಮ್ಮ ಮನೆಯಲ್ಲಿ ಮಾಡಬೇಕು. ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ಮಾತ್ರ ಅಲ್ಲ, ದೊಡ್ಡವರು ಮಾಡಿರಿ. ನಿಮ್ಮ ಕರೀತಾ ಇದ್ದೀರಾ, ಆದರೆ 25ಕ್ಕೆ ಕರೀತೀರಾ. ಆ ಥರ ಕರೀಬೇಡಿ. 25ಕ್ಕೆ ಯಾವತ್ತೂ ಯಾರ ಮನೆಯಲ್ಲಿ ಕ್ರಿಸ್ಮಸ್ ಇಲ್ಲ. ಎಲ್ಲಿ ಕ್ರಿಸ್ಮಸ್? ನೀವು ಮನೆಯಲ್ಲಿ ಅಡುಗೆ ಮಾಡಿ ತಿನ್ನುವ ಅಭ್ಯಾಸ ಎಲ್ಲ ಇದೆ ಅಲ್ವಾ? ಕಳೆದ ವರ್ಷ ಎಲ್ಲ ಹಂಗೆ ಮಾಡಿದವರು ಉಂಟು. ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. 20ಗೆ ಮಾಡಿ, 15ಕ್ಕೆ ಮಾಡಿ, 17ಗೆ ಮಾಡಿ. ಯೇಸು ಒಂದಿನ ಹುಟ್ಟಿದನು, ಅದನ್ನು ಎಲ್ಲರಿಗೂ ಹೇಳಬೇಕು. 25 ಹುಟ್ಟಿದನಾ? ಇಲ್ಲ, ಅದು ಯಾರಿಗೂ ಗೊತ್ತಿಲ್ಲ, ನಾವೇ ಇಟ್ಟಿರೋದು. ಆದ್ದರಿಂದ ಯಾವತ್ತಾದ್ರು ಒಂದಿನ ನಿಮಗೆ ಅನುಕೂಲವಾದ ಇಲ್ಲಿ ಪ್ರೇಯರ್ಗೆ ಬರುವ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಮಾಡಬಾರ್ದು. ಗೊತ್ತಾಯ್ತಾ? ಶುಕ್ರವಾರ, ಶನಿವಾರ ಆ ಟೈಮೆಲ್ಲ ಅಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾವತ್ತು ಮಾಡಬೇಕು? ನೀವು ಯಾವತ್ತು ಫ್ರೀ ಆಗಿದ್ದೀರೋ ಅವತ್ತು ಒಂದಿನ ಮಾಡಿ. ಇದು ಹೇಳಿದ ಹಾಗೆ ಇವ್ರು ನಾನೇ ಹೇಳ್ತೀನಿ ಬಿಡಿ, ಯಾರು ಬರ್ತಾ ಇಲ್ವಲ್ಲ. ಸರ್, ಇದು ಇದೆಯಲ್ಲ ಈ ಬುಕ್ಕಲ್ಲಿ, ಇದು ಇದೆಯಲ್ವಾ? ನೋಡಿ ಒಳಗೆ ಇದೆಯಾ ಇಲ್ವಾ ಅಂತ. ಇದೆಯಾ? ಇದನ್ನು ತಗೊಂಡು ಬೈಕ್ ತೋರಿಸ್ತಾನೋ
ಇದನ್ನು ತಗೊಂಡು ನಿಮ್ಮ ಬಾಗಿಲಲ್ಲಿ ಅಂಟಿಸ್ಬೇಕು. ಯಾವಾಗ? ಇವತ್ತೇ ಒಯ್ಯಿ ಅಂಟಿಸಬೇಡ. ಒಂದು 4 ದಿವಸಕ್ಕೆ ಮುಂಚೆನೇ ಇದು ಅಂಟಿಸಿ, ಇದು ಒಂದು ಡೇಟ್ ಗುರುತು ಮಾಡಿರ್ತಾರಲ್ಲ ಆವಾಗ ಅಂಟಿಸಿದರೆ ಕೇಳ್ತಾರೆ ಇದು ಏನು ಅಂಟಿಸಿದ್ದೀರಾ ಅಂತ. ಈ ಡೇಟಿಗೆ ನಾವು ಕ್ರಿಸ್ಮಸ್ ಪಾರ್ಟಿ ಇಟ್ಟಿದ್ದೇವೆ ಅಂತ ಹೇಳಿ ದೊಡ್ಡವ್ರನ್ನ ಕರೆದು ಮಕ್ಕಳನ್ನ ಕರೆದು ನಿಮ್ಮ ಬೀರಿಯಲ್ಲಿ ಎಲ್ಲರನ್ನೂ ಕರೆದು ಕೂಡಿಸಿ, ಆಮೇಲೆ ಅವ್ರು ಹೇಳಿದ ಹಾಗೆ ಈ ವಾಕ್ಯ ಹೇಳಿಕೊಡಬೇಕು. ಆಮೇಲೆ ಇಲ್ಲಿ ಒಂದು ಹಾಡು ಇದೆಯಲ್ಲ, ಈ ಹಾಡು ಕಂಠಪಾಠ ಮಾಡಿ ನಾನು ಕಳಿಸ್ಕೊಡ್ತೀನಿ, ಆಯಿತಾ? ನೀವು ನನಗೆ ಡೈರೆಕ್ಟಾಗಿ ಕೇಳಿದ್ರು ಕಳಿಸ್ಕೊಡ್ತೀನಿ, ಹಾಡು ಕಳಿಸ್ಕೊಡ್ತೀನಿ, ವಾಕ್ಯ ಹೇಗೆ ಹೇಳ್ಕೊಡ್ಬೇಕು ತಲೆ ಕಳಿಸ್ಕೊಡ್ತೀನಿ, ಇದು ಮತ್ತು ಮಾರ್ಕ್ ಹೇಗೆ ಆಗಬೇಕು ಇದನ್ನು ಕಳಿಸ್ಕೊಡ್ತೀನಿ. ಎಲ್ಲ ನೀವಾಗ ಕೇಳಿದಿರಿ, ಸ್ವಲ್ಪ ನಿಮಗೆ ಅರ್ಥ ಆಗಿರ್ಬೋದು, ಮತ್ತು ಮುಂದೆ ಕಳಿಸ್ಕೊಡ್ತೀನಿ ಅದನ್ನು ಅಮ್ಮ. ಈ ಕತೆ ಹೇಳಿಕೊಡೋಕೆ ಗೊತ್ತಾ? ನಾಯಿ ಕಳೆದೋಯ್ತು, ನಾಯಿ ಕಳೆದೋಯ್ತು ಅಂದರೆ ಎಲ್ಲರಿಗೂ ಗೊತ್ತಾಯ್ತಲ್ವಾ? ಈ ಸ್ಟೋರಿ ನಕ್ಷತ್ರ. ಇನ್ನು ಇದನ್ನು ಕಳಿಸ್ಕೊಡ್ತೀನಿ. ನೀವು ಆಸಕ್ತಿಯಿಂದ ಯೂತ್ಸ್ ಎಲ್ಲ ನೀವು ಮಾಡಿರಿ. ಯೂತ್ಸ್ ಮನೆಯಲ್ಲಿ ಅಂದರೆ ಮಕ್ಕಳು ಮಾಡಿರಿ, ದೊಡ್ಡವರು ಮಾಡಿರಿ, ಎಲ್ಲ ಸೇರಿ ಮಾಡಿರಿ. ನಮಗೆ ಆಸೆಯಾಗಿದೆ ಆದರೆ ಮಾಡೋಕ್ಕೆ ಬರಲ್ಲ ಅಂತದವ್ರೆ ನಮಗೆ ಹೇಳಿರಿ. ಸಂಡೇ ಕ್ಲಾಸ್ ಟೀಚರ್ಸ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ, ಆಯಿತಾ? ಹೇಗಾದರೂ ಸುವಾರ್ತೆ ಸಾರಬೇಕು. ನಮ್ಮ ಮನೇಲಿ ಮಾಡಬೇಕಂದ್ರೆ ಹೇಳೋರು ಯಾರಾದರೂ ಇದ್ದರೆ ಖಂಡಿತವಾಗಿ ನಾವು ಹೆಲ್ಪ್ ಮಾಡ್ತೀವಿ. ಹೇಗಾದರೂ ಸುವಾರ್ತೆಯನ್ನು ಸಾರೋಣ, ದೇವರು ನಮ್ಮನ್ನು ಆಶೀರ್ವದಿಸಲಿ. ಬೇಕಾದವ್ರು ತಗೊಳ್ಳಿ, ಸುಮ್ಮನೆ ತಗೊಂಡು ಮನೇಲಿ ಇಡಬೇಡಿ. 20 ದಿನ ಮಾತ್ರ ಇದೆ. ಎಲ್ಲ ವಿಶ್ವಾಸಿಗಳು ನೀವು ತಗೊಂಡು ಇದೆ ಮಾಡಿಬಿಟ್ರೆ 20ನೇ ದಾರಿ ಒಳಗೆ ಮಾಡಿದರೆ ಅಂದವನ್ನು 25ನೇ ತಾರೀಕಿಗೆ ಕ್ರಿಸ್ಮಸ್ ಫಂಕ್ಷನ್ಗೆ ಕರೆಯಬಹುದು, ಆಯಿತಾ? ಸಣ್ಣ ಪ್ರೋಗ್ರಾಮ್ಲ ಇರುತ್ತಲ್ವ ಕ್ರಿಸ್ಮಸ್. ನೀವು ಯಾರ್ಯಾರೆಲ್ಲ ಇದೆಲ್ಲ ಮಾಡ್ತಿರೋ ಮನೆಯಲ್ಲಿ ಅದನ್ನು ಸಣ್ಣದಾಗಿ ಫೋಟೋನೋ ವಿಡಿಯೋನೋ ತೆಗೆದು ನಮಗೆ ಕಳಿಸಿ